ಇನ್ನು ರಾಜ್ಯ ಕಾಂಗ್ರೆಸ್ನ ವಿಚಾರಕ್ಕೆ ಬಂದರೆ ಒಂದು ಅಸಮಾಧಾನ ಇತ್ತು. ಅಸಮಾಧಾನದ ಬಗೆಹರಿಸೋದಕ್ಕೋಸ್ಕರ ಹೈಕಮಾಂಡ್ ಬೇರೆ ಬೇರೆ ಸರ್ಕಸ್ಸನ್ನೆಲ್ಲ ಮಾಡಿತ್ತು. ವಾರ್ನಿಂಗು ಬಂದರು, ಮಾತಾಡ್ಸಿದ್ರು. ಆದರೆ ಇದು ಎಲ್ಲದರ ನಂತರವೂ ಯಾವುದೂ ವರ್ಕೌಟ್ ಆದಂಗೆ ಕಾಣ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಹೇಳಿಕೆ ಹಿಂದೆ ಒಂದು ದೊಡ್ಡ ಬದಲಾವಣೆಯ ಕಿಚ್ಚು ಹುಟ್ಕೊಂಡಂಗೆ ಕಾಣ್ತಾ ಇದೆ. ಚರ್ಚೆಗೆ ಮತ್ತೆ ಬರುತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ. ನಮ್ಮ ಬೇಡಿಕೆ ಏನು ಅನ್ನೋದನ್ನು ನಾವು ಹೈಕಮಾಂಡ್ ನಾಯಕರಿಗೆ ಹೇಳಿದ್ದೇವೆ. ನಮ್ಮ ಬೇಡಿಕೆ ಏನು ಅನ್ನೋದು ನಮ್ಮ ನಾಯಕರಿಗೆ ಗೊತ್ತಿದೆ. ನಮ್ಮ ಬೇಡಿಕೆ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಪದೇ ಪದೇ ಅದೇ ಹೇಳಿದ್ದನ್ನೇ ಹೇಳಬೇಕು ಅಂತ ಏನಿಲ್ಲ. ಒಂದು ಸಲ ಹೇಳಿದ್ದೀವಿ, ಏನು ಬೇಕು ನಮಗೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಸತೀಶ್ ಜಾರಕಿಹೊಳಿ. ಮೊದಲಿಗೆ ಅವ್ರು ಏನು ನುಡಿದ್ರು, ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಮ್ಮ ಮಿತಿಯೊಳಗೆ ಮಾತಾಡಬೇಕಾಗ್ತೈತೆ. ದಿವಸ ಅದನ್ನೇ ಮಾತಾಡೋದು ಸರಿ ಆಗೋಲ್ಲ. ಒಂದು ಸಾರಿ ನಮ್ಮ ವಿಚಾರಗಳನ್ನ ಹೇಳಿದ ಮ್ಯಾಗೆ ಓಕೆ ಹೇಳಿಬಿಟ್ಟಿದೆ, ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಪದೇ ಪದೇ ಹೇಳಿದ್ರಲ್ಲಿ ಸರಿ ಇರೋಲ್ಲ. ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ. ಎದಕ್ಕೆ ಕೊಡ್ಬೇಕು ರೀ, ಎದಕ್ಕೆ ಕೊಡ್ಬೇಕು ಹೇಳ್ರಿ. ಅನಾವಶ್ಯಕ ಇದೆ ಇಲ್ಲವೇ ಇಲ್ಲ, ಪ್ರಶ್ನೆ ಇಲ್ಲ. ಅದು 2028 ಅಷ್ಟೇ ನಿಮ್ಮ ಡಿಮ್ಯಾಂಡ್ ಸರ್. ಈಗ ಅದಾಯಿತು ಸರ್, ಜಿಲ್ಲಾಧ್ಯಕ್ಷರ ನೇಮಕ ಏನಾಯ್ತು ಸರ್? ಅದು ಹೈಕಮಾಂಡ್ ಅವ್ರು ಮಾಡ್ಬೇಕು ರೀ. ಒಂದು ಲಿಸ್ಟ್ ಹೋಗಿ ಸುಮಾರು ದಿವಸ ಆಯಿತು, ಅವ್ರು ಮಾಡ್ಬೇಕು. ಅವರು ಅಲ್ಲಿವರೆಗೆ ಇದ್ದವ್ರ ಅಧ್ಯಕ್ಷ ಇದ್ದೇ ಇರ್ತಾರೆ. ಅಲ್ಲಿ ಪ್ರಶ್ನೆ ಏನಾಯ್ತು? ಪದೇ ಪದೇ ಹೇಳ್ತಾನೆ ಇದ್ರಿ, ನಾವು ಕೇಳ್ತಾನೆ ಇದ್ದೀವಿ, ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿವರೆಗೆ ಇದ್ದ ಅಧ್ಯಕ್ಷರು ಇರ್ತಾರೆ. ಅದು ಇನ್ನೂ ಒಂದು ವರ್ಷ ಬಿಟ್ಟು ಆಗ್ಬೋದು, ಅದಕ್ಕೇನು ಸಮುದ್ರ. ಈಗ ಅಲ್ಲಿವರೆಗೆ ಇದ್ದ ಅಧ್ಯಕ್ಷರು ಮುಂದುವರಿತಾರೆ. ಕೆಲಸ ಅಂತ ನಡ್ತಾನೆ ಇರ್ತೀವಿ, ಕೆಲಸದೇನು ಸಮಸ್ಯೆ ಇಲ್ಲ. ಅದು ಯಾವಾಗ ಇನ್ನು ಇವತ್ತು ಮಾಡ್ಬೋದು, 6 ತಿಂಗಳು ಬಿಟ್ಟು ಮಾಡ್ಬೋದು. ಇವತ್ತು ಮಾಡ್ಬೇಕಂತೇನಿಲ್ಲ. ಅದು ಯಾವಾಗ ಮಾಡ್ಬೇಕು ಅನ್ನೋದು ವರಿಷ್ಠರಿಗೆ ಬಿಟ್ಟದ ವಿಚಾರ. ನೋಡಿ, ನಮ್ಮ ಮಿತಿಯೊಳಗೆ